ಹಲೋ ಹಾಯ್ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ರುದ್ರೇಶ್ ಕೋಟೆನಾಡು. ಸ್ನೇಹಿತರೆ, ನೀವೇನಾದರೂ ನಿಮ್ಮ ಜಮೀನಲ್ಲಿ ತೆಂಗು, ಅಡಿಕೆ, ಬಾಳೆ ಈ ಥರ ಯಾವುದೇ ತೋಟ ಮಾಡಬೇಕು ಅನ್ನೋ ಕನಸಿದ್ರೆ ಮೊದಲು ನಿಮ್ಮ ಜಮೀನಿನಲ್ಲಿ ನೀರು ಅತಿ ಮುಖ್ಯವಾಗಿ ಬೇಕೇ ಬೇಕು. ನೀರು ಅಂದರೆ ನದಿಯಿಂದ ನದಿ ಇರ್ಬೋದು, ಚಾನಲ್ ಇರ್ಬೋದು, ಅಥವಾ ಬೋರ್ವೆಲ್ ಇರ್ಬೋದು, ಈ ಥರದ್ದು ಬೇಕೇ ಬೇಕು. ಇವತ್ತಿನ ದಿನಗಳಲ್ಲಿ ಭೂಮಿಯಲ್ಲಿ ನೀರು ತೆಗೆಯೋದು, ಭೂಮಿಯಿಂದ ಚಿನ್ನ ತೆಗೆಯೋದು ಎರಡೂ ಒಂದೇ. ಅದೇ ಹಾದಿಯಲ್ಲಿ ನಾನು ಕೂಡ ನನ್ನ ಜಮೀನಿಗೆ ಬೋರ್ವೆಲ್ ಕೊರೆಸ್ಬೇಕು ಅಂತ ಪಾಯಿಂಟ್ ಮಾಡೋರನ್ನ ಹುಡುಕ್ತಾ ಹೋದೆ. ಇದಕ್ಕೂ ಮುಂಚೆ ನಮ್ಮ ಬ್ರದರ್ ಮಂಜುನಾಥ್ ದೇವಿಗೆರೆ ಅವರಿಂದ ಪಾಯಿಂಟನ್ನು ಮಾಡಿಸಿದ್ದೆ. ನೀರು ಸಿಕ್ಕಿತ್ತು, ಆದರೆ ನನ್ನ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಸಿಕ್ಕಿರಲಿಲ್ಲ. ಅದಕ್ಕಾಗಿ ಪಾಯಿಂಟ್ ಮಾಡುವವ್ರನ್ನ ಹುಡುಕ್ತಾ ಹೋದೆ. ಯಾರೋ ಒಬ್ಬರು ಗಂಗ ಸಮುದ್ರದಲ್ಲಿ ನಾಗಜ್ಜ ಅನ್ನೋರು ಪಾಯಿಂಟ್ ಮಾಡ್ತಾರೆ ನೋಡಿ ಅಂದರು. ಅವರ ಊರಿಗೆ ಅವರನ್ನ ಕರೆತರಲು ಹೋದೆ. ದಾರಿಯಲ್ಲಿ ಅವರ ಊರಲ್ಲಿ ಒಬ್ಬ ಅಣ್ಣ, ಅಲ್ಲೇ ಕೆಡ್ಸ್ಕೊಳ್ಬೇಕಣ್ಣ, ಚಪ್ಪಲಿ ತೂರಿ ಕೊರಸಣ್ಣ, ನಿನ್ನ ಅದೃಷ್ಟ ಇದ್ರೆ ನೀರು ಸಿಗುತ್ತೆ, ಸುಮ್ಮನೆ ಪಾಯಿಂಟ್ ಗಿಂಟ್ ಎಲ್ಲ ಸುಳ್ಳು ಕಣ ಅಂತ ಯಾರೋ ಒಬ್ಬರು ಹೇಳಿದರು. ಆದರೂ ಕೊನೆಗೆ ನಾಗಜ್ಜ ಅನ್ನೋರನ್ನ ಕರ್ಕೊಂಡು ಬಂದು ಹೊಸ ಪಾಯಿಂಟನ್ನು ನಮ್ಮ ಹೊಲದಲ್ಲಿ ಮಾಡಿಸ್ದೆ. ಆದರೆ ಟ್ವಿಸ್ಟ್ ಏನಪ್ಪ ಅಂದರೆ, ನಮ್ಮ ಬ್ರದರ್ ಮಂಜುನಾಥ್ ದೇವಿಗೆರೆ ಅವರು ಅವ್ರ ಹತ್ರನೂ ಒಂದು ಪಾಯಿಂಟ್ ಮಾಡಿಸಿದ್ರೆ, ಅವ್ರು ಕೊಟ್ಟಿರೋ ಜಾಗದಲ್ಲೇ 4 ಅಡಿ ಅಂತರದಲ್ಲಿ ಈ ನಾಗಜ್ಜ ಅನ್ನೋರು ಪಾಯಿಂಟನ್ನು ಮಾಡಿದರು. ಕೊನೆಗೂ ಕೂಡ ನಾನು ಬೋರ್ವೆಲ್ ಗಾಡಿಯನ್ನು ತಂದು ಡ್ರಿಲ್ ಮಾಡಿಸ್ದೆ. ಕೊನೆಗೂ ಗಂಗಾದೇವಿ ನನಗೆ ಕಾಣಿಸ್ಕೊಂಡ್ಲು. ವೀಕ್ಷಕರೇ, ಪಾಯಿಂಟನ್ನು ಹಲವು ರೀತಿ ಮಾಡ್ತಾರೆ. ಹೂಲಿ ಕಡ್ಡಿಯಲ್ಲಿ ಮಾಡ್ತಾರೆ, ತೆಂಗಿನಕಾಯಲ್ಲಿ ಮಾಡ್ತಾರೆ, ಕರಡಿಗೆಯಲ್ಲಿ ಮಾಡ್ತಾರೆ, ಈ ಥರ ಹಲವಾರು ವಿಧಾನದಲ್ಲಿ ಪಾಯಿಂಟನ್ನು ಮಾಡ್ತಾರೆ. ಆದರೆ ಆ ಪಾಯಿಂಟ್ ಅನ್ನೋದು ನಮಗೆ ಒಲಿಬೇಕು ಅಂದರೆ ನಮ್ಮ ಜೊತೆಗೆ ಅದೃಷ್ಟನೂ ಕೂಡ ಇರಬೇಕು, ಕೊನೆಗೆ ನೀರು ಕೂಡ ಸಿಗಬೇಕು. ತದಪ್ಪ ಈಗಲೇ ಗಾಡಿ ತರ್ಸಪ್ಪ. ಈಗಲೇ ಐತಾ ಇಲ್ಲಿ? ಇಲ್ಲ, ಹೇಳಿದಾರೆ ತಾತ. ನಿಮ್ ಪರಿಚಯ ಮಾಡ್ಕೊಡ್ರಿ ಒಂಚೂರು. ಯಾವ ಊರು, ಏನು, ಎತ್ತ? ಗಂಗ ಸಮುದ್ರ. ನಿಮ್ದು ಯಾವ್ದು? ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ಹೊಳಲ್ಕೆರೆ ತಾಲೂಕು. ರಾಮಗಿರಿ ಹೋಬಳಿ. ರಾಮಗಿರಿ ಹೋಬಳಿ, ಗಂಗ ಸಮುದ್ರ ಊರ್. ನಿಮ್ಮ ಹೆಸರು? ಈರನಗಪ್ಪ. ಓಕೆ ಓಕೆ. ಎಷ್ಟು ಪಾಯಿಂಟ್ ಮಾಡಿದ್ದೀರಿ ಸ್ಟಾರ್ಕ್ಕೆ? ಲೆಕ್ಕಿಲ್ಲ ಸ್ವಾಮಿ. ಲೆಕ್ಕಿಲ್ಲ. ಒಂದು ಅಂದಾಜು ಒಂದು 500 ಲಕ್ಷ, ಒಂದ್ 800 900 ಮಾಡಿ. 800 900. ಓಕೆ ಓಕೆ. ಬರಪ್ಪ. 10ಕೊಂದು ಹೋಗಿದಾವೆ. 10ಕ್ಕೆ 2 3 ಹೋಗಿದಾವೆ. ಈಗ 10ಕ್ಕೆ ಒಂದ್ 2 3 ಹೋಗಿದಾವೆ. ಉದಾಹರಣೆ ಒಂದ್ 100 ಪಾಯಿಂಟ್ ಮಾಡಿದಾರೆ ಅಂದ್ರೆ ಒಂದ್ 10-15 ಹೋಗಿರ್ಬೋದು, ಹೇಳಕ್ ಆಗಲ್ಲ. ಭೂಮಿ ಒಳಗಡೆ ಹೆಚ್ಚು ಕಮ್ಮಿ ಆಗಿ ಕೊಟ್ಟಂಗೆ ಹೋಗಿರ್ತವೆ. ಆಮೇಲೆ ಸಿಮೆಂಟ್ ಕಲರ್ ಬರ್ತೈತೆ. ಭೂಮಿಯಲ್ಲಿ ಕಚ್ಚಿರ್ತವೆ. ಕಚ್ಚಿದಾಗ ಅವಾಗ ನಾವೇ ನೋಡ್ಬೇಕು ಅದು ನೀರ್ ಬೀಳ್ತಂತ ಹೇಳ್ಬೋದು. ಅಲ್ಲಿ ಲೇಯರ್ ಏನಾದ್ರು ಭೂಮಿ ಒಳಗಡೆ ಏನಾದ್ರು ಚೇಂಜ್ ಆದ್ರೆ ನೀರ್ ಬರುತ್ತೆ ಅಂತಾನ? ಏನಾದ್ರು ಒಂದೇ ಕಲರ್ ಕಪ್ಪು ಭೂಮಿ, ಬೆಣಚು ಭೂಮಿ ಆ ತರ ಬಂದ್ರೆ ಕಲರ್ ಬಂದ್ರೆ ಅದು ನೀರ್ ಐತಂತ. ಆಮೇಲೆ ಸಿಮೆಂಟ್ ಕಲರ್ ಬಂದ್ರೆ ಅಲ್ಲಿಗೆ ಅವ್ರ ಅದೃಷ್ಟ. ಸಿಮೆಂಟ್ ಕಲರ್ ಬಂದ್ರೆ ನೀರು ಸೆಳೆ ತೋರ್ಸತ್ ನಿಮಗೆ. ನೀರು ಸಿಗುತ್ತೆ ಅನ್ನೋದು ಒಂದ್ ಹೇಳ್ತೀರ ಇದೆ ಅಂತ. ಭೂಮಿ ಒಳಗಡೆ ಚೇಂಜ್ ಆಗಿ ಒಳಗಡೆ ವ್ಯತ್ಯಾಸ ಆದ್ರೆ ಏನು ಮಾಡಕ್ ನಾನು ಏನು ಮಾಡಕ್ ಬರುತ್ತೆ. ಆದ್ರೆ ಮ್ಯಾಕ್ಸಿಮಮ್ ನೀವು ಕೊಟ್ಟಿರೋ ಪಾಯಿಂಟ್ ಸಕ್ಸಸ್ ಆಗಿದೆ. ಸಕ್ಸಸ್ ಆಗಿದೆ. ಓಕೆ. ಏನ್ ಬರೀ ಕಡ್ಡಿ ಮತ್ತೆ ಅಂತ ಒಂದು ಇದು ಇದೆಯದು ತಾಯ್ತಾ? ಇದು ಯಾವ್ದು ಜುಂಜಪ್ಪನ್ ತಾಯ್ತಾನ? ಏನ್ ತಾಯ್ತಾ ಅದು? ಓಕೆ. ದೇವರ ಒಂದು ನೋಡ್ರಿ, ಇದು ಒಂದು ಅವ್ರದ್ದು ಯಾವ್ದೋ ಒಂದು ಬೇಸಸ್ ಮೇಲೆ ಅವ್ರು ಪಾಯಿಂಟ್ ಮಾಡ್ತಾರೆ. ಮತ್ತೆ ದೇವರ ಮೇಲೆ ನಂಬಿಕೆಯನ್ನು ಒಂದು ರುದ್ರಾಕ್ಷಿ ಕಾಯಿ ಇದೆ. ಆ ರುದ್ರಾಕ್ಷಿ ಕಾಯಿ ಅಂತರದಿಂದನೂ ಕೂಡ ಇವರು ಪಾಯಿಂಟ್ ಅನ್ನು ಮಾಡ್ತಿದ್ದಾರೆ. ನಮ್ಮ ಸ್ನೇಹಿತರು ಕೆಲವರು ಮದುವೆಯಲ್ಲಿ ಕೊರ್ಸಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಕೊರ್ಸಿದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಮತ್ತೆ ಜಿಯೋಲಜಿಸ್ಟ್ ಪಾಯಿಂಟ್ಗಳು ಕೂಡ ಫೇಲ್ ಆಗಿರೋವು, ಮತ್ತೆ ಇವ್ರ ಹತ್ರ ತಗೊಂಡೋಗಿ ಮಾಡ್ಸಿರೋರು ಪಾಸ್ ಆಗಿದಾವೆ. ನೋಡೋಣ, ಇವತ್ತು ದೇವಗಿರಿಯಲ್ಲಿ ಕರ್ಕೊಂಡ್ಬಂದು ಇಲ್ಲೊಂದು ಪಾಯಿಂಟ್ ಕೊಡಿಸ್ತಿದ್ದೀನಿ. ಇದ್ರ ರಿಸಲ್ಟ್ ಏನಾಗುತ್ತೆ ಅಂತ ಕೂಡ ಮತ್ತೆ ಯೂಟ್ಯೂಬ್ ಅಲ್ಲಿ ನಾನು ಹಾಕ್ತೀನಿ, ನೋಡೋಣ ಸ್ನೇಹಿತರೆ. ಇವರು ಏನಾದ್ರು ಹೌದಾ? ಓಕೆ. ನಿನ್ನೆ ಯಾವ ರೀತಿ ವಾಗಸತ್ತಲ್ಲ ಒಂದ್ ಕಡೆಗೆ
ಬಿಡು ಬಲ್ಗಡಿಗೆ ಹೋಗಸ್ತಲ್ಲ ಹುಲಿಕಟ್ಟೆ ನೋಡಕ್ ತುಂಬ ಕಾಯಿಲೆ ಹುಲಿಕಟ್ಟೆಗೆ ನೀನೆ ಇಲ್ಲ ನಾನು ಹೆಸರು ಉಳಿಸ್ತೀನಿ ಇಲ್ಲ ಕಳಿತೀನಿ ಕೈಯದಂತೂ ಕೈಯಲ್ಲ ಪಕ್ಕ ನೀರು ಅದೇನು ಇಟ್ಕೈತಲ್ಲ ಕಾಲದ್ದೇನು ಲೆಕ್ಕ 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 ನೋಡಪ್ಪ ಗುರು ನಿಮ್ದೆ ಬರ್ರಿ ಎಲ್ಲಾರು ಮಾಡೋದೈತೆ ನಾನು ಇಟಾರ್ಕೆ ಮಾಡೋದು ಸಣ್ಣ ನಾನು ಹೊರ ಸುತ್ತಕೊಂಡ್ ಮಾಡ್ತೀನಿ ಆಮೇಲೆ ಹೊರ ಕಟ್ಟಿ ತಿರುಗ್ತಿಲ್ಲ ಅಂತ ಹೊರಕ್ ಹೋಗ್ತೀನಿ ನೀವು ಮಳ ಬಿಟ್ಟೆ ಮಾಡಿದ್ರ ಅದೆಲ್ಲ ಮಾಡಿದ್ರು ಜಾಯಿಂಟ್ಗಳು ಎಲ್ಲರಿಗೂ ನಾವು ಎಲ್ಲ ಕಡ್ಡಿ ಹಿಡ್ಕಂದ್ರೆ ಗಂಜೆ ರೇಚಿದ್ದರೆ ಮಾತ್ರ ಜಲ ಬರೋದು ಅಂತ ನೋಡಪ್ಪ ಅದಕ್ಕೆ ಬರೋದು ಈಗ ಅಲ್ಲ ಇಂಥ ವಾದಮ್ ಕ್ವಾಡ್ಸಿ ಅದು ನಾ ಹಿಡ್ಕೊಂಡು ನೋಡ್ಗ ನನ್ ಕೈಯೆಲ್ಲ ತಿರ್ಸಿ ಸಿಗುತ್ತೆ ಇದು ಕೆಸ ಏನಾರ ಐತಿ ಇದ್ರಾಗ ಅಡೆಗೆ ಅದೇನಪ್ಪ ನನ್ಗೆ ಗೊತ್ತಿಲ್ಲ ಅವೆಲ್ಲ ಗೊತ್ತಿದೆ ಒಟ್ಟಿಗೆ ನಾನು ಅದನ್ನೆಲ್ಲ ಹೇಳಲ್ಲ ಅವ್ರಿಗೂ ಹೇಳಲ್ಲ ನಿನ್ನಿದ್ರಿಗೂ ಹೇಳಲ್ಲ ಗಾಡಿ ತಂಬ ನಾನು ನೀರು ಕೊಟ್ಟು ಹಸಕ್ ಸರಿ ಇಲ್ಲ 10 ದಿವ್ಸ ಕಮ್ಮಿಯಾಗ ಅವ್ನು ಗಾಡಿಯಲ್ಲಿ ಎತ್ತಬೇಕು ಅಲ್ಲೇನಪ್ಪ ಇಲ್ಲ ಕಣಪ್ಪ ಅಂದ್ರೆ ಒಂದು ನೀರಿನಾಗ 2 ಇಂಚ್ ನೀರು ಬೀಳ್ಬೋದು ಅದನ್ನ ಹೇಳ್ಕೊಡ್ತೀನಿ ನಿನ್ಗೆ ಎಲ್ಲ ಮತ್ತೆ ಮಾಡ್ಲಿ ಹೋಗ್ತಿ ಅಂತ ನಾನು ಹೇಳಲ್ಲ 100 ಮೂರು ಎಳೆ ಬೀಳ್ತೀವಿ ಅಲ್ಲ 3 ಎಳೆ ಬೀಳ್ತೀವಿ ಬಮೆ ಹೇಳ್ಬೋದು ಇಲ್ಲ ಮಾಡಿನಿ
ಇಲ್ಲಿ ತ್ಯಾವ ಏ ಹಿಂಗ್ ಬರ್ರಿ, ಇಲ್ಲಿ ಬರ್ರಿ, ಈ ಕಡೆ ಬರ್ರಿ. ಕಡೆ ಬರಮ್ಮ ಅಲ್ಲಿ ತ್ಯಾವ. ಇಲ್ಲೇ ಓಟ್ ಹಿಡ್ಕೊಳ ಓತ್ ಈಜಾಡ್ತೈತೆ ಅದು. ಯಾರನ್ನ ಬರ್ತತ್ತ ಮರ ನಮ್ಮ ಒಬ್ಬರ್ಕಿನ